ಶಾಸ್ತ್ರಿಗಳೇ, ಒಂದು ಸರಿಯಾದ ಮುಹೂರ್ತ ನೋಡಿ ಹೇಳಿ, ಆದಷ್ಟು ಬೇಗ ಮದುವೆ ಮುಗಿಸ್ಬಿಡೋಣ. ನಿಮಗೆ ಅಷ್ಟು ಹತ್ತಿರದಲ್ಲಿ ಮುಹೂರ್ತ ಬೇಕು ಅನ್ನೋದಾದರೆ ನಾಡಿದ್ದೊಂದು ಮುಹೂರ್ತ ಇದೆ. 2 ದಿನಕ್ಕೆ ನಾಡಿದ್ದೆ. 2 ದಿನನಾ? ತುಂಬಾ ಹತ್ರ ಆಯ್ತಲ್ವಾ? ನಾವು ಮದ್ವೆಗೆಲ್ಲ ತಯಾರಿ ಮಾಡ್ಕೋಬೇಕು, ನೆಂಟ್ರಿಷ್ಟ್ರನ್ನ ಕರಿಬೇಕು. ಇಷ್ಟು ಬೇಗ ಹೇಗ್ ಸಾಧ್ಯ? ಅತ್ಗೆ ಮದ್ವೆ ಮಾಡೋದೇ ಉಂಟು ಅಂದಮೇಲೆ 2 ದಿವಸ ಆದ್ರೇನು 1 ತಿಂಗಳಾದ್ರೇನು ಶುಭ ಕಾರ್ಯನ ಹಾಗೆಲ್ಲ ಮುಂದಕ್ಕೆ ಹಾಕಬಾರ್ದು. ಒಳ್ಳೆ ಮುಹೂರ್ತ ಇದೆ ಅಂದ್ರೆ ಯಾಕೆ ಮಾಡಿ ಮುಗಿಸ್ಬಾರ್ದು? ಅಲ್ಲ ನಗು, ನಮಗೂ ಎಲ್ಲ ಹೊಂದಿಕೆ ಆಗೋದ್ ಬೇಡವಾ? ಮದ್ವೆಗೆ ಬೇಕಾಗಿರೋ ಸಾಮಾನುಗಳು, ಹಣ ಕಾಸು. ಇನ್ನೊಂದು ಯಾವ್ದಾದ್ರು ಬೇರೆ ಮುಹೂರ್ತ ನೋಡೋಣ. ಶಾಸ್ತ್ರಿಗಳೇ. ಸರಿ ನಮ್ಮ ಇನ್ನು 15 ದಿವಸಕ್ಕೊಂದು ಮುಹೂರ್ತ ಇದೆ. ಅದು ಬಿಟ್ರೆ ಇವ್ರ ಜಾತಕದಲ್ಲಿ ಇನ್ನು 3 ತಿಂಗಳು ಮುಹೂರ್ತಾನೇ ಇಲ್ಲಮ್ಮ. ನೋಡಿ ಅದಕ್ಕೆ ಇನ್ನು 15 ದಿವಸಕ್ಕಂತ ಮುಹೂರ್ತ ಇರೋದು, ಆಮೇಲೆ 3 ತಿಂಗಳು ಮುಹೂರ್ತ ಇಲ್ವಂತೆ. ನಾಡಿದ್ದೆ ಮಾಡಿ ಮುಗಿಸ್ಬಿಡೋಣ. ಇವತ್ತು ನಿಶ್ಚಿತಾರ್ಥ ಆಗ್ಲಿಲ್ವಾ, ಹಾಗೆ ಮದ್ವೆನೂ ನಡೆಯುತ್ತೆ. ಅಲ್ಲ ನಗು, 2 ದಿನದಲ್ಲಿ ನಮ್ಮನೇಲಿ ಹೇಗೆ ಮದ್ವೆ ಮಾಡೋದು? ಅದ್ಗೆ ನಿಮಗೆ ಅಭ್ಯಂತರ ಇಲ್ಲ ಅನ್ನೋದಾದ್ರೆ ನಾಡಿದ್ದೇ ಮದುವೆ ನಮ್ಮನೇನಲ್ಲಿ. ನಿಮ್ಮನೇಲಿ ಮದುವೆ ಮಾಡ್ಕೊಡೋ ಶಕ್ತಿ ನನ್ಗಿಲ್ಲಪ್ಪ. ಬೇಡ ನರಸಿಂಹ. ಗಿರಿಜತೆ, ಗೀತಾ ನನಗೂ ಮಗಳಿದ್ದ ಹಾಗೆ. ಅವಳ ಜವಾಬ್ದಾರಿ ನಂದು ಕೂಡ. ನಿಮ್ಮ ಕೈಯಿಂದ ಖರ್ಚು ಮಾಡಿ ಮದುವೆ ಮಾಡ್ತೀನಿ. ಎಲ್ಲ ಖರ್ಚು ನಂದೇ. ನಾಡಿದ್ದೇ ಮದುವೆ ನಮ್ಮನೇನಲ್ಲಿ. ಅತ್ತೆ, ಅವರು ಮಾವನ ಮೇಲೆ ಇರೋ ಅಭಿಮಾನಕ್ಕೆ, ಸ್ನೇಹಕ್ಕೆ ಸಹಾಯ ಮಾಡ್ತೀವಿ ಅಂತಿದ್ದಾರೆ. ಒಪ್ಕೊಳ್ಳಿ.